ಗೋಪಾಲ ಗೋವಿಂದ ಗೋಪಾಲ ಶ್ರೀಲೋಲ ವರಮಾಲ ಗೋವಿಂದ ಗೋಪಾಲ ಶ್ರೀಲೋಲ ವರಮಾಲ ಜಗದ್ದಾಯಕ ಜಗನ್ಮೋಹನ ನಿಂದೊಳಗಿನ ಲೋಕಪಾಲನ ಜಗದ್ದಾಯಕ ಜಗನ್ಮೋಹನ ನಿಂದೊಳಗಿನ ಲೋಕಪಾಲನ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಶ್ರೀಲೋಲ ವರಮಾಲ ಶ್ರೀಲೋಲ ವರಮಾಲ ಗೋವಿಂದ ಗೋಪಾಲ ಶ್ರೀಲೋಲ ವರಮಾಲ. ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವ ಇನ್ನೇನು ಎಚ್ಚರಗೊಳ್ಳುವರು. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವ ಇನ್ನೇನು ಎಚ್ಚರಗೊಳ್ಳುವರು. ನಾನು ಸರಿಯಾಗಿ ಇದು ವಿಶ್ರಾಂತಿ ಕೊಳ್ಳುವನು. ಏನಿ ಭವನದ ವೈಭವ, ಏನಿ ಭವನದ ಕಲಾಕೃತಿ, ಬಳಲಿ ಬಂದ ಬಂಧುಗಳಿಗೆ ಭಾಗ್ಯದ ಬಾಗಿಲನ್ನು ಬೆಚ್ಚಿ ಬಿರುಗೊಳಿಸುವಂತೆಯಲ್ಲ ಈ ಮಾಧವನ ಅರಮನೆ. ನವರತ್ನ ಖಚಿತವಾದ ಮಂಟಪಗಳು, ಅಂತಃಪುರದುದ್ದಕ್ಕೂ ಹಾಸುಗಂಬಳಿಗಳ ಸೊಬಗು. ಇದೇನು ದ್ವಾರಕಾ ನಗರವೋ ಅಥವಾ ಸ್ವರ್ಗಲೋಕವೋ? ಮಾಧವನರ ಮನೆಯು ಮನಕು ಮೋದಗೊಳಿಸುತ್ತಿರುವುದು. ಮೋಕ್ಷವದಳಿದಕ್ಕೆ ಸಾಟಿ ಕಾಣೆನ್ನ ಬಲ ಬಲ ಬಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು. ಮೋಕ್ಷವದಳಿದಕ್ಕೆ ಸಾಟಿ ಕಾಣೆನ್ನ ಬಲ 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 ಮಾಧವ. ಹೊತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಹೊತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರಗಳ ಕಂಬದಳು, ವಜ್ರಗಳ ಕಂಬದಳು, ನೀಲಿ ಪಚ್ಚೆ ಕಂಬಗಳು. ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲಿ ಪಚ್ಚೆ ಕಂಪುಗಳು, ವೇದಿತ ಪುಷ್ಯರಾಗ ವೈಡೂರ್ಯಗಳ ಸೊಬಗು. ವೇದಿತ ಪುಷ್ಯರಾಗ ವೈಡೂರ್ಯಗಳ ಸೊಬಗು. ಪೊನ್ನದ ಕಳಚಗಳು ತಳ 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 ಒಳೆಯುವವು. ಪೊನ್ನದ ಕಳಚಗಳು ತಳ ತಳ ಒಡೆಯುವವು. ಮಾಧವನರ ಮನೆಯು ಮನಕ ಮೋದಗೊಳಿಸುತ್ತಿರುವುದು. ಮೋಕ್ಷವದಳಿದಕ್ಕೆ ಸಾಟಿ ಕಾಣೆನ್ನ. ಮಾಧವನ ಮನೆ ಎನಿತು ರಮ್ಯವೋ, ಶ್ರೀಹರನ ಹೃದಯವಿದ ತಿನಿಗೂಡವೋ. ಮಾಧವನರ ಮನೆಯು ಅತಿಯನು ರಮ್ಯವೋ, ಶ್ರೀಹರನ ಹೃದಯವಿದು ಅತಿ ನಿಗೂಢವೋ. ಎತ್ತಲು ನೋಡುತ್ತಿದೆ ಮಣ್ಣಿನ ಪುತ್ತಳಿಗೆ ಬರ ಬರ ಮಾಧವ. ಎತ್ತಲು ನೋಡುತ್ತಿದೆ ಮಣ್ಣಿನ ಪುತ್ತಳಿಗೆ, ಚಿಕ್ಕಕ್ಕೆ ಮುಗವನ ಬೀರುತ್ತಲಿರುವುದು ನೋಡಲ್. ಚಿತ್ತಕ್ಕೆ ಮುಗವನ ಬೀರುತ್ತಲಿರುವುದು ನೋಡಲ್. ಮಾಧವನರ ಮನೆಯೊಳಗೆ ಮೋದಗೊಳಿಸುತ್ತಿರುವುದು. ಮೋಕ್ಷವದಳಿದಕ್ಕೆ ಸಾಟಿ ಕಾಣೆನ್ನ ಫಲ ಫಲ ಫಲ.
ಏನಿ ಭವನದ ಕಲಾಕೃತಿ, ಏನಿ ಭವ್ಯ ಭವನದ ಕಲಾಕೃತಿ. ಅಬ್ಬಬ್ಬಾ, ಆ ದೇವೇಂದ್ರನ ಅಮರಾವತಿಯನ್ನೇನು ಮುತ್ತು ರತ್ನ ವಜ್ರಖಚಿತವಾಗಿ ಕಂಗೊಳಿಸುತ್ತಾ ಕೋಟಿ ಸೂರ್ಯ ಪ್ರಕಾಶಮಾನದಂತೆ ಪ್ರಚಲಿಸುತ್ತಾ ಅಮರಾವತಿಯನ್ನೇ ನಾಚಿಸುವಂತಿದೆಯಲ್ಲ ಈ ಮಾಧವನ ಅರಮನೆ. ಅಬ್ಬಬ್ಬಾ, ಆ ದೇವೇಂದ್ರನಾದರೂ ತನ್ನ ಸೃಷ್ಟಿಯ ಸೊಬಗನ್ನು ಸೌಂದರ್ಯವನ್ನೆಲ್ಲ ಈ ದ್ವಾರಕಾ ನಗರದಲ್ಲಿಟ್ಟು ಹೋದನೆ. ಈ ಭವನವನ್ನು ಕಂಡಾಕ್ಷಣ ನನ್ನ ಮನಸ್ಸು ಕರಗಿ ಮಳೆಗರದಂತೆ ಭಾಸವಾಗುತ್ತಿರುವುದು. ಸುಗಂಧ ಸೂಸುವ ತರಗತಿಗಳು. ಹಬ್ಬಬ್ಬಾ, ಏನಿ ಭವನ! ಜೀವಂತ ಸುಂದರಿಯಂತೆ ನಿಂತಿರುವ ಶಿಲಾ ಬಾಲಕಿಯರು. ಈ ಶಿಲಾ ಬಾಲಕಿಯರ ಭಾವಭಂಗಿಯ ಕಂಡು ವಾರೆ ನೋಟವು ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವಂತಹ ಈ ವಾರಾಂಗನೆಯರ ಕಳೆಗಣ್ಣಿನ ಕುಡಿ ನೋಟದ ವೈಖರಿ ಬಳ್ಳಿಯಂತೆ ಬಳುಕುವ ನಡು, ಮಿಂಚಿನಂತಹ ನೋಟ, ಸಂಪಿಗೆ ಹೂವಿನಂತ ನಾಸಿಕ, ಮಧುಚಂದ್ರನನ್ನೇ ನೋಯಿಸಿ ಬಿಡುವಂತಹ ಮಂದಹಾಸ. ಇವರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಹಿಗಿದಪ್ಪಲೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ. ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶದ ತಿಲಕ ಗೌರವೇಶ್ವರ, ಕುರುವಂಶದ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ. ಕುರುವಂಶದ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲ ಭಲ ಭಲ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಭಲ ಭಲ ನರ್ತಿಕೆಯರೇ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ನವರಂಗದಿ ತೀರ ಗೌರವ, ನವರಂಗದಿ ತೀರ ಗೌರವ. ಸ್ವಾಗತ ಸ್ವಾಗತ ಗುರುನಂದನ,
ಕರದೊಳು ಗದೆಯಂ ಪಿಡಿದಿಗ ವೀರ ಶರೀರ ಭೂಮತಿಸಿದ ಹುಲಿಯಾಕಾರ ಕರದೊಳು ಗದೆಯಂ ಪಿಡಿದಿಗ ವೀರ ಶರೀರ ಭೂಮತಿಸಿದ ಹುಲಿಯಾಕಾರ ಉರಿ ಮೀಸೆಯ ದೊರೆ ಈ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿ ಬಹು ಗಂಭೀರ ಸ್ವಾಗತ ಸ್ವಾಗತ ಕುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಏನೀ ಭ್ರಾಂತು, ನನಗೇನೀ ಭ್ರಾಂತು? ಇದೆಲ್ಲವೂ ಕೃಷ್ಣನ ಲೀಲೆಯಂತೆ ಭಾಸವಾಗುತ್ತಿರುವುದಲ್ಲ. ಒಂದು ವೇಳೆ ಆ ಕೃಷ್ಣನಲ್ಲಿ ಮಾಯೇನಾದರೂ ನನ್ನಲ್ಲಿ ಆವರಿಸಿತೆ, ಕೃಷ್ಣ ಈ ನಿನ್ನ ಮಾಯಾಶಯನಾಗ್ರಹವನ್ನು ಕಂಡು ಬೆರಗಾಗುವನಲ್ಲ ಈ ಛಲದಂಕಮಲ್ಲ ಕೌರವೇಶ್ವರ. ನಾನಾರು ಗಾಂಧಾರಿ ದೇವಿ ಗರ್ಭ ಸಂಜಾತ ಹಸ್ತಿನಾವತಿ ದುರಿನ ಅಂತಹ ಚಕ್ರವರ್ತಿಯ ಭವನಕ್ಕಿಂತಲೂ ಈ ಮಾಧವನ ಭವನವು ಅದ್ಭುತವೇ, ಅತಿಶಯವೇ, ರಮಣೀಯವೇ ಅಥವಾ ಶೋಭಾಯಮಾನವೇ? ಅಂತೂ ನನ್ನ ಶಕುನಿ ಮಾವ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ದ್ವಾರಕೆಯನ್ನು ಸೇರಿದ್ದಾಯ್ತು. ಇನ್ನು ನನ್ನ ಭಾಗ್ಯೋದಯವು ಹೇಗಿದೆಯೋ ನೋಡಿಯೇ ಬಿಡೋಣ. ಓ ಸಾರ್ಥಕಿ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರು, ಇನ್ನೇನು ಎಚ್ಚರಗೊಳ್ಳುವರು. ಏನು, ಕೃಷ್ಣನು ನಿದ್ರಿಸುತ್ತಿರುವನೆ? ಅಬ್ಬಾ, ಕೃಷ್ಣನು ನಿದ್ರಿಸುತ್ತಿರುವನೆ. ವಿರಾಟನ ಪುತ್ರಿ ಉತ್ತರೆಯ ವಿವಾಹದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ತನು ನೊಂದಿ ಮಲಗಿ ನಿದ್ರಿಸುತ್ತಿರುವೆಯ ಮಾಧವ. ಮಲಗು ಮಲಗು. ಕೃಷ್ಣ ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲರಾಮನಿಗೆ ವಹಿಸಿಕೊಟ್ಟು ತಾನು ಮಾತ್ರ ಸುಖ ನಿದ್ರೆಯಲ್ಲಿ ತಲ್ಲೀನನಾಗಿರುವ ಈ ನಿಮ್ಮ ಕೃಷ್ಣನು ಎಂತಹ ಸುಖ ಪುರುಷನಯ್ಯ. ಸಾರ್ಥಕೆ, ಅದೇನು ಗುರುರಾಜ? ನನ್ನದೊಂದು ಮಾತು. ಅದೇನು ಗುರುರಾಜ? ಪಾಂಡವರಿಗೂ ನಮಗೂ ಭಯಂಕರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಗುರುರಾಜ, ಶ್ರೀಕೃಷ್ಣ ಪರ್ವತರು ಎಲ್ಲಿರು, ನಾವೇ ಎಲ್ಲರೂ. ಸರಿಯಾಗಿ ಹೇಳಿದೆ ಸಾರ್ಥಕೆ. ಒಂದು ವೇಳೆ ಕೃಷ್ಣನೇನಾದರೂ ನಮ್ಮ ಪಕ್ಷವನ್ನು ವಹಿಸಿದ್ದೆ ಆದರೆ ಮಾಧವ ಸಹಿತ ಯಾದವ ಸೈನ್ಯವೆಲ್ಲವೂ ನಮಗೆ ಸೇರಿದಂತೆಯೇ ಅಲ್ಲವೇ? ಸಂದೇಹ ಗುರುರಾಜ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಹಾಗೆ ಆಗಲಿ. ಕೃಷ್ಣನು ಎಚ್ಚರವಾಗುವ ತನಕ ನಾನು ಇಲ್ಲೇ ಕಾದು ಕುಳಿತಿದ್ದು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ನಾನಾರು ಅಹಿತ ಮಹಾದಿಗಂತ ಪಾಂಡವರ ಅಟ್ಟಹಾಸವನ್ನೇ ಮೆಟ್ಟಿ ನಿಂತ ಪರಾಕ್ರಮಶಾಲಿ. ಅಂತಹ ಚಕ್ರವರ್ತಿಯಾದ ನಾನು ಕೇವಲ ಗೊಲ್ಲನ ಪದದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ. ಅಭಯಂ
ನಿರಂತರ ತೋರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ತೋರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮಾಸಿಂಧು ದೀನಬಂಧು ನಿಗಮಾಗಮಾಸಿಂಧು ಸದನ ಗಂಡ ಹರಿಕುಲ ಮರ್ದನ ಅಗಣಿತ ಗುಣಗಣ ಹರಿಕುಲ ಮರ್ದನ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಪೊರೆ ಸಿಂಧು ಶಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ತೋರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸಾತ್ಯಕಿ ಅದೇನು? ಎಲ್ಲಿ ನನ್ನ ಪ್ರಾಣಸಕನು ಪ್ರಾಣಸಕ್ಕನು ಇನ್ನೆಲ್ಲಿ ಪ್ರಾಣಸಕ್ಕನು ಅಲ್ಲಿ ನೋಡಿ. ಏಕೆ ಏನಾಯಿತು ಸಾತ್ಯಕಿ ಅದನ್ನು ನಾನು ಹೇಳು ಬಾಯಿ ಇಲ್ಲ ನೀನು ನೋಡಿ. ಓ ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಅರ್ಜುನ, ನಿನ್ನ ಆಲಸ್ಯ ಫಲದಿಂದ ಶ್ರೀಕೃಷ್ಣ ದುರ್ಯೋಧನ ಸಹಾಯವನ್ನು ಪಡೆಯುವನು. ಇದೇನೋ ವಿಳಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಬಂಧುಗಳು, ಆತ್ಮೀಯ ಬಂಧುಗಳಲ್ಲವೇ? ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ನನಗೆ ಅದು ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದರು. ಅರ್ಜುನ, ನನ್ನನ್ನು ನೋಡಿಯೂ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವಷ್ಟೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆ ಬಂದಿರುವೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಬಂದರೇನು, ಕೊನೆಗೆ ಬಂದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯ ಸಾಧನವಾಗುವುದೇ ಧನುಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಾಡಿದರಲ್ಲವೇ ಹಲವು ರಾಜರ ಸಹಾಯ ಬೆಂಬಲ ನಮಗೆ ದೊರೆಯುವುದು. ಅದು ನನಗೆ ಮುಖ್ಯವಲ್ಲ. ನಾನು ದ್ವಾರಕೆಗೆ ಬಂದಿದ್ದು ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿಕೊಂಡು ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷದ ವಿಷಯವೇ. ಕುರು ಪಾಂಡವರ ದಮನೀಯಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ, ನೀನು ಮರೆಯಬೇಡ. ನಾನು ಮರೆತಿಲ್ಲ ಅರ್ಜುನ. ಹೇ ಜನಾರ್ದನ, ಜಾಗೃತಿನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆನೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು.
ಮೂರು ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿ ಗಭಯವನ್ನಿತ್ತ ಪ್ರಭುವೆ ನೀ ಹೇಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವ ಬಾತಾಳು, ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು ಪರಮ ರೂಪಾಳು. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗುತ್ತದೆ, ಜಾಗೃತನಾಗೋ, ಹಗೆಗಳ ನಗೆಗೀಡಾಗುತ್ತದೆ, ಯೋಗ ನಿದ್ರೆಯು ಜಾಗೃತನಾಗೋ. ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಯುಗ ಯುಗದ ಪರ್ಯಂತವೂ ನೀನೆ, ನಗು ನಗು ತಲೆನಿ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವೂ ನೀನೆ, ನಗು ನಗು ತಲೆನಿ ಜಗವ ಬೆಳಗಿದೆ. ಋಗುಮುನಿ ದರ್ಪದ ಹಾಕಿಯ ಲಲಿಸಿ ಮೋಕ್ಷವ ನೀಡಿದ ತಂದೆ, ಋಗುಮುನಿ ದರ್ಪದ ಹಕ್ಕಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಪಾಂಡವರ ಆರಾಧ್ಯವರೆಣ್ಯ, ಬ್ರಹ್ಮಾಂಡಗಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೆಣ್ಯ, ಬ್ರಹ್ಮಾಂಡಗಳು ನೀನೆ ಶರಣ್ಯ. ಅಂದು ಸಭೆಯಲ್ಲಿ ದ್ರೌಪದಿ ಮಾನವ ಸಹಿತಲೆ ಮೊರೆ ಇಡಲು, ಅಂದು ಸಭೆಯಲ್ಲಿ ದ್ರೌಪದಿ ಅಪಮಾನವ ಸಹಿತಲೆ ಮೊರೆ ಇಡಲು, ಬರಿತಲೆ ಬಂದು ಕಾಯ್ದೆ ನೀನಂದು ಇನ್ನು ಮೌನವೇ ಜನಾರ್ದನ, ಬರಿತಲೆ ಬಂದು ಕಾಯ್ದೆ ನೀನಂದು ಇನ್ನು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ,
ಯಾರು? ಧನುಂಜಯ ಬಂದು ಎಷ್ಟೊತ್ತಾಯಿತು? ಈ ಚರಣದಿನೇ ಕೊಡ್ತಿ ಆ ಪಾಸದಿನೇ ಪೀಠವಿರಲಿಲ್ಲವೇ? ಪರಮಾತ್ಮ, ತಮ್ಮ ಪಾದ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಓಹೋ ಬಾವ ಚಕ್ರವರ್ತಿ, ನಾನು ಗುರು ಚಕ್ರೇಶ್ವರ. ಸೌಖ್ಯವೇ? ಸಮಾಚಾರವೇನು? ನೀವು ಬಂದವರಾದರೂ ನೀವಾದರೂ ಎಬ್ಬರಿಸಬಹುದಾಗಿತ್ತಲ್ಲವೇ? ನನ್ನ ಸಮಯವನ್ನು ನಿರೀಕ್ಷಿಸಂತಾಯಿತಲ್ಲ ಬಾವ. ಬಾವ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದದ್ದು ನಾನು ನೋಡಲೇ ಇಲ್ಲ. ಅದು ಹಾಗಿರ್ಲಿ, ನೀವೀರ್ವರು ಏಕಕಾಲದ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ, ಪಾಂಡವರಿಗೂ ನಮಗೂ ಭೋರ್ಗರಿವ ಗಾಳಿಗಿಚ್ಚಿನಂತೆ ಗುರು ಪಾಂಡವರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕಾಗಿ ಕೇಳಲು ಇಲ್ಲಿಗೆ ಬಂದಿರುವೆನು. ಏನು ಯುದ್ಧವೇ? ಯುದ್ಧ ಬೇಡ ಬಾವ, ನನ್ನ ಮಾತನ್ನು ಆಲಿಸಿ ಕೇಳು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾಬಾ ಚಕ್ರವರ್ತಿ ಕೃಷ್ಣ, ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗದೆಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದೆ ಮಾನವ ಆಸೆಯೇಕೋ ನಿರಾಸೆ. ಬಾಬಾ ಚಕ್ರವರ್ತಿ, ಭರತ ಕಂಡ ಪ್ರಳಯ ಸಂತಾಪದೊಂದಿತ್ತು ಬೇಡವಾಗಿ ಅಟ ಸಮರ ಸಾಗಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೋ ಲಾಭಗಾರಿಗೋ. ನಮಗೆ ಕೃಷ್ಣ, ನಮಗೆ ಅನುಜದೊಡನೆ ನೋಖ ಬೆಸಗೆ ಭರತ ಭೂಮಿಯಾಳ ಬಯಸಿ. ಅನುಜದೊಡನೆ ನೋಖ ಬೆಸಗೆ ಭರತ ಭೂಮಿಯಾಳ ಬಯಸಿ. ಬಂದು ಬಳಗರ ಪರಮಾತ್ಮ, ಬಂದು ಬಳಗರ ಮರಣವೋ ಮಾಡಬೇಡ ಮರಣವೋ ಮಾಡಬೇಡ ಭ್ರಾಂತನಾಗಿ ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೋ. ಸಂತಾಪ ದೊರಿತು ಬೇಡ ಹೋಗಿ ಅಟ ಸಮರ ಸಾಗಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೋ. ನಮಗೆ ಕೃಷ್ಣ, ನಮಗೆ ಲಾಭಗಾರಿಗೋ.
ಅಣ್ಣ ತಮ್ಮಂದಿರುಗಳಾದ ನೀವು ಒಡದಾಡಿ ಮಡಿಯುವುದು ಬೇಡ ಬಾವ. ನನ್ನ ಮಾತನ್ನು ಆಲಿಸಿ ಕೇಳು ಬಾವ. ಕೃಷ್ಣ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಜ್ಞಾನ ಚಕ್ರವರ್ತಿಯಾದ ನನಗೂ ಇರುವುದು. ಅದು ಅಲ್ಲದೆ ಈ ನಿನ್ನ ನೀತಿ ವಚನವನ್ನು ಕೇಳಲು ನಾನು ಅಲ್ಲಿಂದ ಇಲ್ಲಿಯ ತನಕ ಬರಲಿಲ್ಲ. ಈಗ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ನಿಮ್ಮ ಅಣ್ಣನು ಆಡುತ್ತಿರುವ ಮಾತುಗಳನ್ನು ಕೇಳಿದೆಯಾ? ಹೌದು ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ಮೊದಲು ನನಗೆ ಸಹಾಯ ಮಾಡಲೇಬೇಕು. ಇಲ್ಲ ಕೃಷ್ಣ, ನಾನು ಮೊದಲು ಬಂದಿದ್ದು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸಬೇಕಾದ್ದು ನಿನ್ನ ವಿರೋಚಿತವಾದ ಧರ್ಮ. ಮೊದಲು ನಾನು ಬಂದವನು, ನನ್ನ ಪಕ್ಷವನ್ನು ವಹಿಸಿದ್ದೆ. ಆದರೆ ನೀನು ನಿನ್ನ ಧರ್ಮವನ್ನು ಪಾಲಿಸದಂತಾಗುವುದು. ಬಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಮತ್ಯಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆದ್ದರಿಂದ ನಿಮ್ಮೀರುವರೆಗೂ ಸಹಾಯ. ಅರ್ಜುನನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದ್ದನ್ನು ಕೇಳುವ ಅಧಿಕಾರವು ಆತನೇ ಇರುವುದು. ಎಲ್ಲ ಕಪಟಿ, ಈಗ ಕೇಳಿರಿ. ಅಪ್ರತ್ಮ ವೀರಪಟದಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವು ಒಂದು ಯುದ್ಧ ವಿಮಕನು ನಿರಸ್ತ್ರನಾದ ನಾನು ಒಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು ಈತನನ್ನು ಕಟ್ಟಿಕೊಂಡು ನನಗೇನು ಆಗಬೇಕಾದಿಲ್ಲ. ಹಾ ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ನನ್ನ ಗುರುಗಳಾದ ಬಲರಾಮ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯವೇ ಬರಲಿ. ನಡೆ ಬಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದಲ್ಲಿ ಹಾರಿಸಿಕೊಂಡಿರುವೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಆಗಲಿ ಕೃಷ್ಣ. ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾನ ಕಪಟ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಡಿರೇ ಏನಿದು ನಿನ್ ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಏನು ಚಕ್ರವರ್ತಿ? ಬಡಿರೇ ಏನಿದು ನಿನ್ ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವಾತಂತ್ರ್ಯ ಪ್ರಣಯ ಸಮರ ಶತುದಾಹ ಪ್ರಚಂಡ ರಕ್ತ ಕೋಡಿ ಹರಿಸಿ ಮೃತ್ಯು ತಾಂಡವ ಪ್ರಣಯ ಮೃತ್ಯು ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧವನ್ನು ಧರಿಸದಿರೇ ಮಾಧವ. ರಣದೋ ಆಯುಧವನ್ನು ಧರಿಸದಿರೇ ಹೇಳಿ ಪಾಂಡವರ ಅದೆಂಟು ಬಾಲಿಕೆಯೋ ಕೊಡುವೆ ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲು ಕಪಟಿ, ಪಕ್ಷಪಾತಿ. ಪಾಂಡವರೆಂದರೆ ನಿನ್ನ ಅಷ್ಟೊಂದು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಲ್ಲಿ ನಾವು ನಿಮ್ಮೊಂದಿಗೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಲಕವಿಲ್ಲ ಕೃಷ್ಣ. ಮುಂಬರುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಬಿಟ್ಟಿರುವೆ. ವಚನ ಭ್ರಷ್ಟನಾದಿಯಾ? ಎಚ್ಚರ. ಬಾವ, ಎಂದಾದರೂ ಮರೆಯಲು ಸಾಧ್ಯವೇ? ಅದು ನಿನ್ನ ವಿಚಾರದಲ್ಲಿ ಸದಾ ಪ್ರಜ್ಞನಾಗಿರುವ. ನಡೆ ಬಾಬಾ, ಸೈನ್ಯಕ್ಕೆ ಆಜ್ಞೆ ಮಾಡುವೆನೋ. ಕೃಷ್ಣ, ಮತ್ತೆ ಸಂಧಿಸೋಣವೇ ಭೀಕರ ಸಂಗ್ರಾಮದಲ್ಲಿ?
ನಾನಿನ್ನು ಬರುತ್ತೇನೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತದ ಯೋಗಿಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ ಹರಡಿದ ಕಾಂತಿಯ ಕರುಣದಿದ್ದರೆಗೆ ಹರಡಿದ ಕಾಂತಿಯ ಕರುಣದಿದ್ದರೆಗೆ ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವಾಣಿಸಿದ ಯದುಪತಿ ಅಭಯವಾಣಿಸಿದ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಹಿಂದೆಮ ಪಾಲಿಪ ದೇವನೆನಿಸಿದ ಹಿಂದೆಮ ಪಾಲಿಪ ದೇವನೆನಿಸಿದ ಧನ್ಯತೆಯಾಂತೆವೋ ಪುಣ್ಯೋದಯದಿ ಕೃಷ್ಣ ಕೃಷ್ಣ ಧನ್ಯತೆಯಾಂತೆವೋ ಪುಣ್ಯೋದಯದಿ ಧನ್ಯತೆಯಾಂತೆವೋ ಪುಣ್ಯೋದಯದಿ ರಾಗ ರಮಣ ಕೈವಶನಾದ ರಾಗ ರಮಣ ಕೈವಶನಾದ ಅಭಯವಾಗಿದ್ದ ಯದುಪತಿ ಅಭಯವಾಗಿದ್ದ ಅಭಯವಾಗಿದ್ದ ಯದುಪತಿ ಅಭಯವಾಗಿದ್ದ. ಅರ್ಜುನ, ಪರಮಾತ್ಮ. ಕಾರ್ಯವನ್ನು ಮಾಡಿದೆ, ಸ್ವಹಸ್ತ ಜನಕ್ಕೆ ಪರಾಜಯವನ್ನು ಆಹ್ವಾನ ಕೊಟ್ಟೆಯಲ್ಲೋ. ಆ ಕಾರ್ಯವನ್ನು ಮಾಡಿದನು ನಾನಲ್ಲ, ಆದರೂ ದೈವ ಬಲವು ಯಾರದಾಯಿತು. ನಾನು ಜೀವನ ಬಯಸಿದೆ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾದ ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸಿ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಿತು. ಆಗ ನಾನೂ ನೋಡುವೆನು, ಶತ್ರುಗಳು ನೋಡುವುದು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದು. ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯು, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕೊಂಡಾಡುತ್ತಿರುವೆಲ್ಲ, ಅಂತ ದೈವತ್ವವು ನನ್ನಲ್ಲಿ ಏನಿರುವುದು? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದು ಬೇಗ ಜಯವ ಭಯವಿಲ್ಲದೆ ಜಗದಿ ಒಂದು ಬೇಗ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದೆ. ಮುರಹರಿ ನಿನ್ನಯ ಒಲುಮೆಯ ಬಲದೆ ಮಾಧವ ನಿನ್ನಯ ದಯ
ಪರಮಾತ್ಮ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಈ ದಿನ ಶುಭ ಸಮಾಚಾರಗಳನ್ನು ಧರ್ಮಾದಿಗಳಿಗೆ ತಿಳಿಸುಂಡೆ. ಪರಮಾತ್ಮ ಧನ್ಯನಾದೆನು ಧನ್ಯನಾದೆನು. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಬಲಿ ಬಲಿ ಧನ್ಯನಾದೆನೆಂದು ತಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನೆಂದು ತಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಪರಿ ಪರಿಯ ಪರಿಭವದಿಂದ ಪರಿ ಸರೆಯಳು ನೊಂದೆ ವಯ್ಯ ಸ್ವಾಮಿ. ಪರಿ ಪರಿಯ ಪರಿಭವದಿಂದ ಸರೆಯಳು ನೊಂದೆ ವಯ್ಯ ಸ್ವಾಮಿ. ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಶಿರವಾನ ನೀಡುವೆ. ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಶಿರವಾನ ನೀಡುವೆ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಕದನದಲ್ಲಿ ಗುರುಪತಿ ಜಯವ ಹದ
ಪತಿ ಜಯವ ಅತ ಗೆಡಿಸಿ ಜಯವ ತರುವ ದೇವ ಗಮನೆ ನೀ ನಮಗೊಲಿದೆ ಸಾರಥಿಯ ರೂಪದಲ್ಲಿ ಆಗಮನೆ ನೀ ನಮಗೊಲಿದೆ ಸಾರಥಿಯ ರೂಪದಲ್ಲಿ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ
ಜಾನೆ ನೀ ನೋಡೀಗ ಸುಂದರಾಗಿ ನೋಡೀಗ ಸುಂದರಾಗಿ ಸುಜಯೇ ವಿಜಯೇ ಜಾನೆ ನೀ ನೋಡೀಗ ಸುಂದರಾಗಿ ನೋಡೀಗ ಸುಂದರಾಗಿ ವಿದಾತಿ ರಾಶಿಯ ಕೋಗಿಲ ಗಾನ ಮೋದಿತ ಮೋಹಿತ ಜಾನೆ ಕಡೆ ವಿದಾತಿ ರಾಶಿಯ ಕೋಗಿಲ ಗಾನ ಮೋದಿತ ಮೋಹಿತ ಜಾನೆ ಸುಜನೈ ಕೈದೋರಾಗಿ ಪರಹಿತ ಸುಜನೈ ಕೈದೋರಾಗಿ ಪರಹಿತ ಮೋಹದ ಜಾನೆ ಮೋಹಿನಿ ಬಾರೆ ಬಾರೇಗ ಸುಂದರಾಂಗೆ ಈಗ ಸುಂದರಾಂಗೆ ಸುಜಯೇ ವಿಜಯೇ ಜಾನೆ ಬಾರೇಗ ಸುಂದರಾಂಗೆ ಬಾರೇಗ ಸುಂದರಾಂಗೆ ಸುರಾಗ ಪಾಡುತ್ತ ನಲಿಯುವ ಬಾರೆ ಅರ್ಪಣೆ ಸುರಾಗ ಪಾಡುತ್ತ ನಲಿಯುವ ಬಾರೆ ರುಕ್ಮಿಣಿ ಸರಸದ ಪ್ರೇಮ ಸುರಾಗ ಪಾಡುತ್ತ ನಲಿಯುವ ಬಾರೆ ರುಕ್ಮಿಣಿ ಸರಸದ ಪ್ರೇಮ ಸುಜನೈ ಕರಿದೋರಾಗಿ ಪರಗಿದ ಸುಜನೈ ಕರಿದೋರಾಗಿ ಪರಗಿದ ಮೋಹದ ಜಾನೆ ಮೋಹಿನಿ ಬಾರೆ ಬಾಬೇಗ ಸುಂದರಾಗಿ ನೋಡೀಗ ಸುಂದರಾಗಿ ಸುಜಯೇ ವಿಜಯೇ ಜಾನೆ ಈ ಬಾಬೇಗ ಸುಂದರಾಗಿ ಬಾಬೇಗ ಸುಂದರಾಗಿ ವಾಸುದೇವ, ಯುದ್ಧವು ನಿಶ್ಚಯವಾಯಿತು. ನಾನು ನಿಮಗೆ ಮೊದಲೇ ಹೇಳಿರಲಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು. ರುಕ್ಮಿಣಿ, ಉಪಾಯವಿಲ್ಲ ರುಕ್ಮಿಣಿ. ಯುದ್ಧವೇನು ಅನಿವಾರ್ಯ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದ. ಈ ಎರಡು ಪಂಗಡಗಳ ನಡುವೆ ಯಾವ ಯಾವ ಜನರು ಯಾವ ರೀತಿ ಗೋಳಾಡುವುದು ಎಂಬುದನ್ನು ನೀನೇ ನೋಡುವೆಯಂತೆ. ಪ್ರಭು, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ ಶಾಂತಿ ಸಂಧಾನಕ್ಕಾಗಿ ತಾವು ಪ್ರಯತ್ನಿಸಬಾರದೆ ಪ್ರಿಯ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕತೆ. ಈ ಯುದ್ಧದಲ್ಲಿ ನೂತನವಾದ ಜಗತ್ತನ್ನೇ ಒಂದು ನಿರ್ಮಿಸುವನು. ಕುರುಕ್ಷೇತ್ರದ ರಕ್ತ ಧೂಳಿಯ ಒಂದೊಂದು ಕಣವನ್ನು ತಯಿಸಿ ರಕ್ತರಸದಿಂದ ಬೀಜವನ್ನು ನೆಡುವೆನು. ಪುಣ್ಯವೆಂಬ ಬೀಜವನ್ನು ನೆಡುವನು. ವಿಜ್ಞಾನ, ರಾಜನೀತಿ ಇನ್ನು ಮುಂತಾದ ಫಲಪುಷ್ಪಗಳು ಈ ಜಗತ್ತಿಗೆ ಕೊಡುವವು. ಸಮರದಿಂದ ಪ್ರಾಣ
ಆ ದೃಷ್ಟಿ ಮಾತ್ರದಿಂದಲೇ ಇಡೀ ಜಡಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲಿರಿ ನೀವು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಆದರೆ ಏಕೆ ಪ್ರಿಯ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದ್ರೆ ವಿಷಸ್ಪರ್ಶದ ಭಾಗವು ಛೇದಿಸ ಹೊರತು ಮತ್ಯಾವ ಉಪಾಯವಿಲ್ಲ. ಅದರಂತೆ ಅಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ರುಕ್ಮಿಣಿ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರ ಇರಲಿ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿರಿ. ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿಂದ ಇನ್ನೊಂದು ಸಾರಿ ಪ್ರಯತ್ನಿಸೋಣ. ಆದ್ರೆ ಈ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗಬಹುದು. ರುಕ್ಮಿಣಿ, ನಾನು ಹಸ್ತಿನವತಿಗೆ ಹೋಗುವ ಮುನ್ನ ನನ್ನ ಮನಸ್ಸನ್ನು ಸಮಾಧಾನ ಪಡಿಸುವೆಯಾ? ಆಹಾ, ನಯನ ಮನೋಹರಿಯೇ ಪ್ರಿಯ ಸುಂದರ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿಂಹಯಾಮಯ ಮಂದರ ಗಿರಿಧರ ನರಸಿಂಹಯಾಮಯ ಸಿಂಧು ಕಿಲಕ ಶ್ರೀ ಕಮಲಮುಖಿಗೆ ಸುಂದರಿಗೆ ಆನಂದದ ಸಿರಿಯೇ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋದರಿಯೇ ಸುಂದರ ವದನೆ ನಯನ ಮನೋದರಿಯೇ. ಕೋರ್ಮ ಬತಾ
ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಲಕ್ಷ್ಮಣಿ